ನಮಸ್ತೆ ವೈಷ್ಣವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಗೆ ಇವತ್ತು ಸಿಹಿ ಗೆಣಸಿನ ಹೋಳಿಗೆ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಕಾಯಕ್ಕಿಟ್ಟು ನೀರು ಚೆನ್ನಾಗಿ ಬಿಸಿ ಆದಮೇಲೆ ತೊಳೆದು ಇಟ್ಕೊಂಡಿರೋ ಸಿಹಿ ಗೆಣಸನ್ನ ಅದರೊಳಗಡೆ ಹಾಕೋಬೇಕು. ಇಲ್ಲಿ ನಾನು 2 ದೊಡ್ಡದು ಸಿಹಿ ಗೆಣಸು ಹಾಕೊಂಡಿದ್ದೀನಿ. ಸಿಹಿ ಗೆಣಸು ಚೆನ್ನಾಗಿ ಬೆಂದಿದೆಯಾ ಅಂತ ನೋಡೋಕ್ಕೆ ಒಂದು ನೈಫ್ ತೊಗೊಂಡು ಅದರೊಳಗಡೆ ಚುಚ್ಚಿದ್ರೆ ಅದು ಈಸಿಯಾಗಿ ಹೋಗ್ತಿದೆ ಅಂದರೆ ಅದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಒಂದು ಬೌಲ್ ತೊಗೊಂಡು 1 ಪಾವ್ ಚಿರೋಟಿ ರವೆ, ಅದೇ ಪಾವಲ್ಲಿ ಅರ್ಧ ಪಾವ್ ಮೈದಾ ಹಿಟ್ಟು ಹಾಕೋಬೇಕು. ಚಿರೋಟಿ ಮತ್ತು ಮೈದಾ ಹಿಟ್ಟು ಹಾಕ್ಕೊಂಡಿರೋದಕ್ಕೇ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಅದನ್ನೆಲ್ಲ ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮೈದಾ ಹಿಟ್ಟು ಕನಕ ಯಾವ ಹದಕ್ಕೆ ಕಲಿಸ್ಕೋತೀವೋ ಅದೇ ಅದಕ್ಕೆ ಒಬ್ಬಟ್ಟಿಗೆಲ್ಲ ಕಲಿಸೋ ಥರ ಕಲಿಸ್ಕೋಬೇಕು. ಅದೆಲ್ಲ ನೀಟಾಗಿ ಕಲಸಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಹಿಟ್ಟನ್ನ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಅದು ಹೇಗೆ ನೆನೆಯಬೇಕು ಅಂದರೆ ಈ ಥರ ಎತ್ತಿದ್ರೆ ಸಾಫ್ಟಾಗಿ ಬರಬೇಕು, ಅಲ್ಲಿವರೆಗೂ ನೆನೆಯಕ್ಕೆ ಬಿಡಬೇಕು. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನೇ ಹಾಕೋಬೇಕು. ಈ ಥರ ಚೆನ್ನಾಗಿ ನಾದಿ ಇಡಬೇಕು. ಕನಕಾಗಿ ರೆಡಿ ಆದಮೇಲೆ ಈಗ ಹೂರ್ಣಾಗ ರೆಡಿ ಮಾಡ್ಕೋಬೇಕು. ಕಾಯಿ ತುರಿ ಹಾಕ್ಕೊಂಡು ಗೆಣಸಿಗೆ ಅದರಲ್ಲೇ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕೋಬೇಕು. ಅಂದರೆ 1 ಕಪ್ ಬೆಲ್ಲ ಹಾಕೊಂಡು ಸ್ಮೂತ್ ಪೇಸ್ಟ್ ಆದಮೇಲೆ ಸಿಪ್ಪೆ ತೆಗೆದಿಟ್ಕೊಂಡಿರೋ ಗೆಣಸನ್ನ ಅದರೊಳಗಡೆ ಹಾಕಿ ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಸಿಪ್ಪೆನ ನೀಟಾಗಿ ಬಿಡಿಸ್ಕೋಬೇಕು. ಅದಕ್ಕೇ ಒಂದು 4 ಏಲಕ್ಕಿ ಹಾಕ್ಕೊಂಡು ನೀಟಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನಾನೀಗ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಸ್ಮೂತಾಗಿ ಪೇಸ್ಟ್ ಆಗಿರಬೇಕು. ಅದು ಒಂದು ಪ್ಯಾನ್ ಇಟ್ಟು ಅದಕ್ಕೆ ತುಪ್ಪ ಹಾಕಿ ತುಪ್ಪ ಬಿಸಿ ಆದಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಅದರೊಳಗಡೆ ಹಾಕಿ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಪ್ಯಾನ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಈ ಥರ ಪ್ಯಾನ್ ಬಿಡಬೇಕದು, ಅಂಟ್ಕೋಬಾರ್ದು. ಎಲ್ಲ ರೆಡಿ ಆಗೋಷ್ಟರಲ್ಲಿ ನಾವು ಮೊದಲೇ ಕಳಿಸಿಟ್ಟಿರೋ ಕನಕ ಫುಲ್ಲು ಚೆನ್ನಾಗಿ ರೆಡಿಯಾಗಿರುತ್ತೆ. ಅದನ್ನು ಸಣ್ಣ ಉಂಡೆ ಮಾಡಿಕೊಂಡು ನೀಟಾಗಿ ನಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ಅದನ್ನು ತಟ್ಕೋಬೇಕು. ಅದನ್ನು ನೀಟಾಗಿ ಈ ಥರ ಎಳೆದಾಗ ಅದು ಸ್ಮೂತ್ ಟೆಕ್ಸ್ಚರಾಗಿ ಬರಬೇಕು, ಅಲ್ಲಿವರೆಗೂ ಅದನ್ನು ಎಳ್ಕೋಬೇಕು. ಆ ಥರ ಅದನ್ನು ಮಾಡ್ಕೊಂಡ್ಮೇಲೆ ಮಧ್ಯದಲ್ಲಿ ನಾವು ಮಾಡಿಟ್ಟಿರೋ ಹೂರ್ಣನ ಹಾಕಿ ಎಲ್ಲ ಕಡೆಯಿಂದನೂ ನೀಟಾಗಿ ಕವರ್ ಮಾಡ್ಕೋಬೇಕು. ಒಂದು ಚೂರು ಗ್ಯಾಪ್ ಇಲ್ದಂಗೆ ನೀಟಾಗಿ ಅದನ್ನು ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡ್ಕೊಂಡ್ಮೇಲೆ ನೀಟಾಗಿ ಅದನ್ನೆಲ್ಲ ಕಂಪ್ಲೀಟಾಗಿ ಎಲ್ಲ ಕಡೆಯಿಂದನೂ ಸೀಲ್ ಮಾಡಬೇಕು. ಒಂದು ಚೂರು ಹೊರಗಡೆ ಬರಬಾರ್ದು. ಅದು ಈ ಥರ ರೌಂಡಾಗಿ ಬರಬೇಕದು. ಅದನ್ನು ಆ ಥರ ರೆಡಿ ಮಾಡ್ಕೊಂಡ್ಮೇಲೆ ಹೋಳಿಗೆ ಶೀಟ್ ಮೇಲೆ ಎಣ್ಣೆ ಹಾಕಿ ನೀಟಾಗಿ ನಮ್ಗೆ ಎಷ್ಟು ಅಗಲಕ್ಕೆ ಬೇಕು ಅಷ್ಟು ಅಗಲ ನೀಟಾಗಿ ಅದನ್ನು ತಟ್ಟಿದ್ದಾದಮೇಲೆ ತವನ ಕಾಯಕ್ಕಿಟ್ಟು ಅದ್ರ ಮೇಲೆ ಎಣ್ಣೆ ಹಾಕಿ ನೀಟಾಗಿ ಹಾಕಬೇಕು. 2 ಕಡೆ ನೀಟಾಗಿ ಸುಟ್ಕೊಂಡ್ರೆ ಘಮ ಘಮ ಅಂತಿರೋ ಬಿಸಿ ಗೆಣಸಿನ ಹೋಳಿಗೆ ರೆಡಿ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.